ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಚಕ್ರತೀರ್ಥ ಪ್ರಶಂಸನ ಆದಿತ್ಯ ಹಿರಣ್ಮಯ ಪಾಣ್ಯ ಪ್ರಾಪ್ತಿ ವರ್ಣನವೆಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಸಕಲ ಪಾತಕಗಳನ್ನು ನಾಶಗೊಳಿಸುವ ಅಗ್ನಿತೀರ್ಥದಲ್ಲಿ ಮಿಂದು ಶುದ್ಧನಾಗಿ ತರುವಾಯ ಯಾತ್ರಿಕನು ಚಕ್ರತೀರ್ಥಕ್ಕೆ ಹೋಗಬೇಕು. ಬ್ರಾಹ್ಮಣವರ್ಯರೇ, ನರನು ಯಾವ ಯಾವ ಇಷ್ಟಾರ್ಥವನ್ನು ಉದ್ದೇಶಿಸಿ ಚಕ್ರತೀರ್ಥದಲ್ಲಿ ಸ್ನಾನ ಮಾಡುವನೋ ಆಯಾ ಇಷ್ಟಾರ್ಥವನ್ನು ಪಡೆಯುವನು. ಹಿಂದೆ ಕಠಿಣ ವ್ರತವನ್ನು ಆಚರಿಸುತ್ತಿದ್ದ ಅಹಿರ್ಬುದ್ನ್ಯನೆಂಬ ಮಹರ್ಷಿಯು ಈ ಗಂಧಮಾದನ ಪರ್ವತದಲ್ಲಿ ಸುದರ್ಶನನನ್ನು ಅಂದರೆ ಚಕ್ರವನ್ನು ಉಪಾಸನೆ ಮಾಡುತ್ತಿದ್ದನು. ಹೀಗೆ ಅಲ್ಲಿ ಉಪಾಸನೆ ಮಾಡುತ್ತಿರುವ ಆ ಮುನಿಯನ್ನು ಭಯಂಕರ ರೂಪವುಳ್ಳ ರಾಕ್ಷಸರು ಯಾವಾಗಲೂ ವಿಘ್ನವನ್ನುಂಟು ಮಾಡುತ್ತಾ ಪೀಡಿಸುತ್ತಿದ್ದರು. ಆಗ ಸುದರ್ಶನನು ಭಕ್ತನನ್ನು ರಕ್ಷಿಸಲಪೇಕ್ಷೆಯಿಂದ ಬಂದು ಪೀಡಿಸುತ್ತಿರುವ ಆ ರಾಕ್ಷಸರನ್ನು ಲೀಲೆಯಿಂದಲೇ ಕೊಂದನು. ಎಲೈ ಬ್ರಾಹ್ಮಣರೇ, ಅದು ಮೊದಲ್ಗೊಂಡು ಆ ಚಕ್ರವು ಭಕ್ತನ ಪ್ರಾರ್ಥನೆಯಂತೆ ಅಹಿರ್ಬುದ್ನ್ಯನು ರಚಿಸಿದ ತೀರ್ಥದಲ್ಲಿ ಯಾವಾಗಲೂ ಸನ್ನಿಹಿತವಾಗಿದ್ದಿತು. ಅದು ಮೊದಲ್ಗೊಂಡು ಆ ತೀರ್ಥವು ಚಕ್ರತೀರ್ಥವೆಂದು ಹೇಳಲ್ಪಡುತ್ತಿದೆ. ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಸುದರ್ಶನ ಚಕ್ರದ ಅನುಗ್ರಹದಿಂದ ರಾಕ್ಷಸ ಪಿಶಾಚಾದಿಗಳ ಭಯವಿರುವುದಿಲ್ಲ. ಹಿಂದೆ ಕತ್ತರಿಸಿದ ಕೈಯುಳ್ಳ ಸೂರ್ಯನು ಈ ಪವಿತ್ರ ತೀರ್ಥದಲ್ಲಿ ಮಿಂದು ಇದರ ಮಹಾತ್ಮೆಯಿಂದ ಚಿನ್ನದ ಕೈಗಳನ್ನು ಪಡೆದನು. ಋಷಿಗಳು ಕೇಳುತ್ತಾರೆ, ಎಲೈ ಸೂತನೆ, ಸೂರ್ಯನ ಕೈಯು ಹೇಗೆ ಕತ್ತರಿಸಿ ಹೋಯಿತು? ಅವನು ಚಿನ್ನದ ಕೈಗಳನ್ನು ಹೇಗೆ ಹೊಂದಿದನು? ಅದನ್ನು ನಮಗೆ ಹೇಳು. ಶ್ರೀ ಸೂತನು ಹೇಳುತ್ತಾನೆ, ಹಿಂದೆ ಇಂದ್ರಾದಿ ದೇವತೆಗಳು ಯಾವಾಗಲೂ ದೈತ್ಯರಿಂದ ಪೀಡಿತರಾಗಿ ಒಂದೆಡೆ ಸೇರಿ ಏನನ್ನು ಮಾಡೋಣವೆಂದು ಆಲೋಚಿಸಿದರು. ಅವರು ಬೃಹಸ್ಪತಿಯನ್ನು ಮುಂದಿರಿಸಿಕೊಂಡು ಬಹಳ ಕಾಲ ಆಲೋಚಿಸಿ ದೇವೇಂದ್ರನನ್ನು ಮುಂದೆ ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ತೆರಳಿ ಬ್ರಹ್ಮನನ್ನು ಕಂಡು ಭಕ್ತಿಯಿಂದ ಸ್ತುತಿಸಿ ಅವನಿಗೆ ತಾವು ಬಂದ ಕಾರಣವನ್ನು ಭಿನ್ನವಿಸಿದರು. ದೇವತೆಗಳು ಹೇಳುತ್ತಾರೆ, ವಾಣಿ ರಮಣನಾದ ಎಲೈ ಬ್ರಹ್ಮನೇ, ಬಲದಿಂದ ಕೊಬ್ಬಿರುವ ದೈತ್ಯರು ನಮ್ಮನ್ನು ಯಾವಾಗಲೂ ಪೀಡಿಸುತ್ತಿದ್ದಾರೆ. ಇದಕ್ಕೆ ಪ್ರತೀಕಾರವನ್ನು ನಮಗೆ ತಿಳಿಸು. ದೇವತೆಗಳು ಹೀಗೆಂದು ನುಡಿಯಲು ಬ್ರಹ್ಮನು ದಯೆಯಿಂದ ಅವರನ್ನು ಕುರಿತು ಇಂತೆಂದನು. ಬ್ರಹ್ಮನು ಹೇಳುತ್ತಾನೆ, ವಿಬುಧರೇ, ನೀವು ಹೆದರಬೇಡಿರಿ. ಇದಕ್ಕೆ ಉಪಾಯವನ್ನು ನಾನು ಹೇಳುವೆನು. ನೀವು ಅಸುರರನ್ನು ನಾಶಗೊಳಿಸುವ ಮಹೇಶ್ವರವೆಂಬ ಮಹಾಯಜ್ಞವನ್ನು ತತ್ವಜ್ಞಾನಿಗಳಾದ ಮುನಿಗಳೊಡನೆ ಆರಂಭಿಸಿರಿ. ಹಿಂದೆ ಈ ಯಜ್ಞವನ್ನು ಸಕಲ ದೇವತೆಗಳು ವಿಧಿಲೋಪವಿಲ್ಲದೆ ಮಾಡಿದ್ದಾರೆ. ಆ ಮಹೇಶ್ವರ ಯಜ್ಞವನ್ನು ಗಂಧಮಾದನ ಪರ್ವತದಲ್ಲಿಯೇ ನೆರವೇರಿಸಬೇಕು. ಎಲೈ ದ್ವಿಜರೇ, ಬೇರೆ ಕಡೆಯಲ್ಲಿ ಆ ಯಜ್ಞವನ್ನು ಮಾಡಿದರೆ ದುಷ್ಟ ದೈತ್ಯರು ವಿಘ್ನವನ್ನೆಸಗುವರು. ಗಂಧಮಾದನದಲ್ಲಿ ಈ ಯಜ್ಞವನ್ನು ಮಾಡಿದರೆ ಸುದರ್ಶನನ ಅನುಗ್ರಹದಿಂದ ಅಡ್ಡಿಯುಂಟಾಗುವುದಿಲ್ಲ. ಸುದರ್ಶನನು ಅಹಿರ್ಬುದ್ನ್ಯ ಮುನಿಯನ್ನು ಅನುಗ್ರಹಿಸುವುದಕ್ಕಾಗಿ ಗಂಧಮಾದನದಲ್ಲಿರುವ ಚಕ್ರತೀರ್ಥದಲ್ಲಿ ಸನ್ನಿಹಿತನಾಗಿರುವನು. ಆದುದರಿಂದ ಗಂಧಮಾದನದ ಚಕ್ರತೀರ್ಥದ ಸಮೀಪದಲ್ಲಿ ಅಸುರ ನಾಶಕವಾದ ಆ ಮಹೇಶ್ವರ ಯಜ್ಞವನ್ನು ನೆರವೇರಿಸಿರಿ. ಬಳಿಕ ಆ ದೇವತೆಗಳು ಬ್ರಹ್ಮನ ಮಾತಿನಂತೆ ಕೂಡಲೇ ಬೃಹಸ್ಪತಿಯನ್ನು ಮುಂದಿರಿಸಿಕೊಂಡು ಯಜ್ಞ ಮಾಡಲಿಚ್ಛೆಯಿಂದ ಗಂಧಮಾದನಕ್ಕೆ ತೆರಳಿದರು. ಅಲ್ಲಿ ಮಹಾತ್ಮನಾದ ಅಹಿರ್ಬುದ್ನ್ಯ ಮುನಿವರ್ಯನನ್ನು ಕಂಡು ನಮಸ್ಕರಿಸಿ ಅವನ ಆಶ್ರಮದ ಸಮೀಪದಲ್ಲಿಯೇ ಯಜ್ಞಶಾಲೆಯನ್ನು ಕಲ್ಪಿಸಿದರು. ಅನಂತರ ಯಜ್ಞಕರ್ಮದಲ್ಲಿ ಪ್ರವೀಣರಾದ ಮುನಿಗಳೊಡನೆ ಅಸುರ ನಾಶಕವಾದ ಯಾಗವನ್ನು ಆರಂಭಿಸಿದರು. ಆ ಯಜ್ಞದಲ್ಲಿ ಬೃಹಸ್ಪತಿಯು ತಾನೇ ಹೋಮ ಮಾಡುವ ಹೋತೃವಾದನು. ಇಂದ್ರಸುತನಾದ ಜಯಂತನು, ಮೈತ್ರಾವರುಣನು, 8ನೆಯ ವಸುವು ಅಚ್ಛಾವಾಕನು ಆದನು. ಶಕ್ತಿಪುತ್ರನಾದ ಪರಾಶರನು, ಗ್ರಾವಸ್ತುತನು, ಮಹಾತೇಜಸ್ವಿಯಾದ ಅಷ್ಟಾವಕ್ರನು ಅಧ್ವರ್ಯವೋ ಆದರು. ವಿಶ್ವಾಮಿತ್ರನು, ಪ್ರತಿಪ್ರಸ್ಥಾತನು, ವರುಣನು, ನೇಷ್ಟನು, ಕುಬೇರನು, ಉನ್ನೇತನು, ಸೂರ್ಯನು, ಯಜ್ಞದ ಅರ್ಧ ಭಾರವನ್ನು ವಹಿಸಿದವನಾಗಿ ಬ್ರಹ್ಮನು, ಮುನಿವರ್ಯನಾದ ವಸಿಷ್ಠನು, ಬ್ರಾಹ್ಮಣಾಂಶಂಸಿಯು, ಶುನಶೇಪನು, ಅಗ್ನಿದ್ರನು, ಅಗ್ನಿಯು ಪೋತನು, ವಾಯುವು ಉದ್ಗಾತನು, ಯಮನು ಪ್ರಸ್ತೋತನು, ಅಗಸ್ತ್ಯನು ಪ್ರತಿಹರ್ತನು, ವಿಶ್ವಾಮಿತ್ರನ ಮಗನಾದ ಮಧುಚ್ಛಂದನು, ಸುಬ್ರಹ್ಮಣ್ಯನು, ದೇವೇಂದ್ರನು ಯಜಮಾನನು, ವ್ಯಾಸತನಯನಾದ ಶುಕಮುನಿಯು ಉಪದ್ರಷ್ಟನು ಆದರು. ಬಳಿಕ ಆ ಪುರೋಹಿತರು ಮಾಹೇಶ್ವರ ಯಜ್ಞದಲ್ಲಿ ದೇವೇಂದ್ರನನ್ನು ವಿಧಿಪೂರ್ವಕವಾಗಿ ದೀಕ್ಷೆಗೊಳಿಸಿದರು. ಹೀಗೆ ಆರಂಭವಾದ ಯಜ್ಞದಲ್ಲಿ ಶತ್ರುಗಳಿಂದ ಸಹಿಸಲಾಗದ ಸುದರ್ಶನ ಚಕ್ರದ ಪ್ರಭಾವದಿಂದ ಪೀಡಿತರಾದ
ಅಸುರರು ಯಜ್ಞ ಭಂಗ ಮಾಡಲು ಅವಕಾಶವನ್ನೇ ಹೊಂದಲಿಲ್ಲ. ಹೀಗೆ ಆ ಮಾಹೇಶ್ವರ ಕ್ರತುವು ನಿರ್ವಿಘ್ನವಾಗಿ ನಡೆಯಿತು. ಅಗ್ನಿಯು ಆ ಯಜ್ಞದಲ್ಲಿ ಹವಿಸ್ಸನ್ನು ಭಕ್ಷಿಸುತ್ತಾ ಬಹುವಾಗಿ ಜ್ವಲಿಸಿದನು. ಅಧ್ವರ್ಯವಾದ ಅಷ್ಟಾವಕ್ರನು ತ್ವರೆಗೊಳ್ಳದೆ ವಿಧಿಯಂತೆ ಸಕಲ ಕರ್ಮಗಳನ್ನು ನೆರವೇರಿಸಿ ಮಂತ್ರಶುದ್ಧವಾದ ಪುರೋಡಾಶವನ್ನು ಅಗ್ನಿಯಲ್ಲಿ ಹೋಮ ಮಾಡಿದನು. ಅವನು ಹೋಮ ಮಾಡಿ ಉಳಿದ ಪಾಪನಾಶಕವಾದ ಪುರೋಡಾಶವನ್ನು ವಿಭಾಗಿಸಿ ಹೋತೃವೆ ಮೊದಲಾದ ಋತ್ಯುಜರಿಗೆ ಕೊಟ್ಟನು. ಬ್ರಹ್ಮನಾದ ಸೂರ್ಯನಿಗೆ ಅತ್ಯಂತ ತೇಜಸ್ಸುಳ್ಳ ಪ್ರಾಶಿತ್ರವೆಂಬ ಪುರೋಡಾಶ ಭಾಗವನ್ನು ಕೊಟ್ಟನು. ಆಗ ಸೂರ್ಯನು ಅದನ್ನು ಕೈಗಳಿಂದ ತೆಗೆದುಕೊಂಡನು. ಸೂರ್ಯನು ಮುಟ್ಟಿದ ಕೂಡಲೇ ಆ ಪ್ರಾಶಿತ್ರವೆಂಬ ಹಿಡಿಯಲಾಗದ ಪುರೋಡಾಶ ಭಾಗವು ಸಕಲರು ನೋಡುತ್ತಿರುವಾಗಲೇ ಅವನ ಕೈಗಳನ್ನು ಕತ್ತರಿಸಿತು. ತರುವಾಯ ಅತಿ ತೇಜಸ್ಸುಳ್ಳ ಆ ಪ್ರಾಶಿತ್ರದಿಂದ ಸೂರ್ಯನು ಕತ್ತರಿಸಿದ ಕೈಯುಳ್ಳವನಾಗಿ ಭಯಗೊಂಡು ಇದೇನೆಂದು ವ್ಯಥೆಗೊಂಡು ದೀನಮುಖನಾದನು. ಆಗ ಆತನು ಸಕಲ ಋತ್ವಿಜರನ್ನು ಕರೆದು ಇಂತೆಂದನು. ಸೂರ್ಯನು ಹೇಳುತ್ತಾನೆ, ಎಲೈ ಋತ್ವಿಜರೇ, ನೀವು ನೋಡುತ್ತಿರುವಾಗಲೇ ಅಷ್ಟಾವಕ್ರನು ಕೊಟ್ಟ ಈ ಪ್ರಾಶಿತ್ರವೆಂಬ ಪುರೋಡಾಶ ಭಾಗವು ನನ್ನ ಕೈಗಳನ್ನು ಕತ್ತರಿಸಿತು. ಆದುದರಿಂದ ನೀವೆಲ್ಲರೂ ಸೇರಿ ನನ್ನ ಕೈಗಳನ್ನು ಸರಿ ಮಾಡಿರಿ, ಇಲ್ಲದಿದ್ದರೆ ನಾನು ಯಜ್ಞವನ್ನು ಕೆಡಿಸುವೆನು. ಸೂರ್ಯನು ಹೀಗೆ ಹೇಳಲು ಆ ಮಾತನ್ನು ಕೇಳಿ ಅವರೆಲ್ಲರೂ ಆಲೋಚಿಸಿದರು. ಆಗ ಆ ಸಕಲ ಮುನೀಂದ್ರರ ಮತ್ತು ದೇವತೆಗಳ ಮಧ್ಯದಲ್ಲಿರುವ ಮಹಾತೇಜಸ್ವಿಯಾದ ಅಷ್ಟಾವಕ್ರನು ಅವರನ್ನು ಕುರಿತು ಹೀಗೆಂದನು. ಅಷ್ಟಾವಕ್ರನು ಹೇಳುತ್ತಾನೆ, ಎಲೈ ಋತ್ವಿಜರೇ, ನೀವೆಲ್ಲರೂ ಸಾವಧಾನದಿಂದ ನನ್ನ ಮಾತನ್ನು ಲಾಲಿಸಿರಿ. ನಾನು ಬದುಕಿರುವಾಗಲೇ 100 ಜನ ಬ್ರಹ್ಮರು ಅವಸಾನಗೊಂಡರು. ಕೋಟಿ ಬ್ರಹ್ಮರು ಹುಟ್ಟುವರು, ಮಡಿಯುವರು. ನಾನು ಅವರನ್ನೆಲ್ಲ ನೋಡುತ್ತಲೇ ಬದುಕಿರುವೆನು. ಆ ಚತುರ್ಮುಖರಲ್ಲಿ ಲೋಕೇಶ್ವರನೆಂಬ ಬ್ರಹ್ಮನಿರಲು ಶ್ಯಾಮಲಾಪುರ ನಿವಾಸಿಯಾದ ಹರಿಹರನೆಂಬ ಬ್ರಾಹ್ಮಣನು ಅರಣ್ಯದಲ್ಲಿ ವಾಸಿಸುತ್ತಿದ್ದ ಬೇಡನೊಬ್ಬನು ಆಟಕ್ಕಾಗಿ ಬಾಣಗಳಿಂದ ಗುರಿಯನ್ನು ಭೇದಿಸುತ್ತಿರಲು ಆ ಗುರಿಯ ನಡುವೆ ಬಂದನು. ಆಗ ಆ ಬ್ರಾಹ್ಮಣನ ಕಾಲು ಕತ್ತರಿಸಿ ಹೋಯಿತು. ಆಗ ಆ ಬ್ರಾಹ್ಮಣನು ಮುನಿಗಳ ಪ್ರೇರಣೆಯಿಂದ ಈ ಗಂಧಮಾದನವನ್ನು ಸೇರಿ ಇಲ್ಲಿರುವ ಮುನಿತೀರ್ಥದಲ್ಲಿ ಮಿಂದು ಕಾಲುಗಳನ್ನು ಮರಳಿ ಪಡೆದನು. ಆಗ ಪುಣ್ಯಕರವಾದ ಈ ತೀರ್ಥವು ಮುನಿ ತೀರ್ಥವೆನಿಸಿಕೊಂಡಿದ್ದಿತು. ಈಗ ಚಕ್ರತೀರ್ಥವೆಂಬ ಹೆಸರನ್ನು ಪಡೆದಿರುವುದು. ಆದುದರಿಂದ ನೀವು ಇಷ್ಟಪಡುವುದಾದರೆ ಈ ಮುನಿ ತೀರ್ಥದಲ್ಲಿ ಪ್ರಾಶಿತ್ರದಿಂದ ಚಿನ್ನ ಹಸ್ತನಾದ ಈ ಭಾಸ್ಕರನು ಸ್ನಾನ ಮಾಡಲಿ. ಅಷ್ಟಾವಕ್ರ ಮಹರ್ಷಿಯು ಹೀಗೆನ್ನಲು ಋತ್ವಿಜರೆಲ್ಲರೂ ಹರ್ಷಗೊಂಡು ಸೂರ್ಯನನ್ನು ಕುರಿತು ಇಂತೆಂದರು. ಎಲೈ ಸೂರ್ಯನೇ, ನೀನು ಅಷ್ಟಾವಕ್ರನು ನುಡಿದಂತೆ ಸಾವಧಾನ ಮನಸ್ಸಿನಿಂದ ಈ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ಕೈಗಳು ಸರಿಯಾಗುವವು. ಅನಂತರ ಆದಿತ್ಯನು ಚಕ್ರತೀರ್ಥಕ್ಕೆ ತೆರಳಿ ಇಷ್ಟಾರ್ಥವನ್ನೀಯುವ ಆ ತೀರ್ಥದಲ್ಲಿ ಕೈಗಳನ್ನು ಪಡೆಯಲೋಸುಗ ಮಿಂದನು. ಆಗ ಆ ಭಾಸ್ಕರನು ಅಲ್ಲಿ ಭಕ್ತಿಯಿಂದ ಮಿಂದು ಮೇಲಕ್ಕೇಳುತ್ತಿರುವಾಗಲೇ ಅವನ ಹಸ್ತಗಳು ಸುವರ್ಣಮಯವಾಗಿ ಕಂಡವು. ಸಕಲ ಋತ್ವಿಜರು ಸುವರ್ಣ ಹಸ್ತನಾದ ಆ ಸೂರ್ಯನನ್ನು ಕಂಡು ಹರ್ಷಗೊಂಡರು. ತರುವಾಯ ಇಂದ್ರಾದಿ ಸಕಲ ದೇವತೆಗಳು ಆ ಮಹೇಶ್ವರ ಯಜ್ಞವನ್ನು ಪೂರೈಸಿ ದೈತ್ಯ ಸ್ತೋಮವನ್ನು ಗೆದ್ದು ಸ್ವರ್ಗವನ್ನು ಸೇರಿ ಸುಖಗೊಂಡರು. ಆದುದರಿಂದ ಸಕಲ ಮಾನವರು ಈ ತೀರ್ಥಕ್ಕೆ ಬಂದು ಇದನ್ನು ತಮ್ಮ ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಪ್ರಯತ್ನದಿಂದ ಸೇವಿಸಬೇಕು. ಕುರುಡರು, ವಕ್ರಹಸ್ತರು, ಮೂಗರು, ಕಿವುಡರು, ಗೂನು ಬೆನ್ನಿನವರು, ನಡೆಯಲಾಗದವರು, ಕುಂಟರು, ಇತರ ಅಂಗಹೀನರು, ಕತ್ತರಿಸಿದ ಕೈಕಾಲುಗಳು, ಇತರ ಅಂಗಗಳು ಉಳ್ಳವರು ಆದ ಮನುಷ್ಯರು, ಬೇರೆ ಪ್ರಾಣಿಗಳು ವ್ಯತ್ಯಾಸಗೊಂಡ ತಮ್ಮ ಅಂಗವು ಸರಿಯಾಗುವುದಕ್ಕಾಗಿ ಸಕಲೇಷ್ಟಾರ್ಥವನ್ನೀಯುವ ಈ ತೀರ್ಥವನ್ನು ಸೇವಿಸಬೇಕು. ಎಲೈ ವಿಪ್ರರೇ, ಚಿನ್ನಹಸ್ತನಾದ ಭಾಸ್ಕರನು ಮಿಂದು ಕೈಯನ್ನು ಮರಳಿ ಪಡೆದ ಈ ಚಕ್ರತೀರ್ಥದ ಮಹಾತ್ಮ್ಯವನ್ನು ನಿಮಗೆ ಹೇಳಿರುವೆನು. ಈ ಅಧ್ಯಾಯವನ್ನು ಸಾವಧಾನ ಮನಸ್ಸಿನಿಂದ ಪಠಿಸಿದವನಾಗಲಿ ಕೇಳಿದವನಾಗಲಿ ಅಂಗವೈಕಲ್ಯವನ್ನು ಪರಿಹರಿಸಿಕೊಂಡು ಸಂಪೂರ್ಣಾಂಗನಾಗುವನು. ಇಲ್ಲಿ ಮಿಂದವನು ಮೋಕ್ಷಾರ್ಥಿಯಾದರೆ ನಿಜವಾಗಿಯೂ ಮೋಕ್ಷವನ್ನು ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಚಕ್ರತೀರ್ಥ ಪ್ರಶಂಸೆ, ಆದಿತ್ಯನ ಹಿರಣ್ಮಯ ಪಾಣ್ಯ ಪ್ರಾಪ್ತಿ ವರ್ಣನವೆಂಬ 23ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.